ಇರಾನ್ ಅಮೆರಿಕ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಲ್ಲಿ ಸಂಧಾನ ಸಭೆಗಳಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ ಆಗಿದೆ. ಹಾಗಾದ್ರೆ ಇವತ್ತು ಕದನ ವಿರಾಮ ಅಧಿಕೃತವಾಗಿ ಘೋಷಣೆ ಆಗುತ್ತಾ? ಮಧ್ಯಪ್ರಾಚ್ಯದ ಭೀಕರ ಯುದ್ಧ ಅಂತ್ಯವಾಗುತ್ತಾ? ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭಗೊಂಡಿದೆ. ಅಮೆರಿಕ ಇರಾನ್ ನಡುವೆ ಹೈ ವೋಲ್ಟೇಜ್ ಮೀಟಿಂಗ್. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಅಧಿಕಾರಿಗಳ ಸಭೆ. ಇರಾನ್ ಪರ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗೇರ್, ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಫ್ಟಿ ನೇತೃತ್ವದ ನಿಯೋಗ ಬಂದಿದೆ. ಅಮೆರಿಕ ಪರ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಇರಾನ್ ಎದುರು ಅಮೆರಿಕದಿಂದ 15 ಅಂಶಗಳ ಪ್ರಸ್ತಾವನೆ. ಇತ್ತ ಅಮೆರಿಕದ ಎದುರು ಇರಾನ್ನ 10 ಅಂಶಗಳ ಪ್ರಸ್ತಾವನೆ. ಮಾತುಕತೆ ಸಫಲವಾಗುತ್ತಾ? ಶಾಂತಿ ಸ್ಥಾಪನೆಯಾಗುತ್ತಾ? ಯುದ್ಧದಿಂದ ತತ್ತರಿಸಿದ ದೇಶಗಳ ಚಿತ್ತ ಇಸ್ಲಾಮಾಬಾದ್ನತ್ತ ನೆಟ್ಟಿದೆ. ಅಮೆರಿಕ ಮತ್ತು ಇರಾನ್ ಜೊತೆಗೆ ಇಸ್ರೇಲ್, ಈ 3 ದೇಶಗಳ ಕಾಳಗದಿಂದ ಜಗತ್ತಿನ ಅನೇಕ ದೇಶಗಳು ತತ್ತರಿಸಿ ಹೋಗಿತ್ತು. ಈ ಹಿಂದೆ ಅಮೆರಿಕ ಕೆಲ ಗಡುವುಗಳನ್ನು ಕೊಡ್ತಾನೆ ಬಂತು. ಇರಾನ್ ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಜೊತೆಗೆ ಪಾಕಿಸ್ತಾನ ಎನ್ನುವಂತಹ ಅತ್ಯಂತ ದಾರಿದ್ರ್ಯ ತುಂಬಿರುವಂತಹ ದೇಶ ಮಧ್ಯಪ್ರವೇಶ ಮಾಡಿತು. ನಾನಿದಕ್ಕೊಂದು ಸಂಧಾನದ ಸೂತ್ರ ಹೇಳ್ಕೊಡ್ತೀನಿ. ಅಮೆರಿಕಾದ ಜೊತೆ ನಾನು ಮಾತನಾಡ್ತೀನಿ, ಇರಾನ್ ಜೊತೆಗೂ ನಾನೇ ಮಾತನಾಡ್ತೀನಿ. 2 ದೇಶಗಳನ್ನು ಮನವೊಲಿಸಿ ಇದಕ್ಕೊಂದು ಪರಿಹಾರ ತರ್ತೀನಿ ಅಂತ ಹೇಳಿ ಪಾಕಿಸ್ತಾನ ಓಡಾಡ್ಕೊಂಡಿತ್ತು. ಕೊನೆಗೂ ಇವತ್ತು ಪಾಕಿಸ್ತಾನದ ನೆಲ ಸಂಧಾನ ಸಭೆಗೆ ಸಾಕ್ಷಿಯಾಗ್ತಾ ಇದೆ. ಟ್ರಂಪಿನ ದಿನ ಕಳೆದ ಹಾಗಿನ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಆತನ ಯುದ್ಧೋನ್ಮಾದ ಕಡಿಮೆ ಆಗಿದೆ ಅನ್ನೋ ಹಂತದಲ್ಲೇನೂ ಇಲ್ಲ. ಇವತ್ತು ಮುಂಜಾನೆಯೂ ಕೂಡ ಇರಾನ್ಗೆ ಗಡುವು ಕೊಡಲಾಯಿತು. 24 ಗಂಟೆಗಳ ಒಳಗಾಗಿ ಸಂಪೂರ್ಣ ಶರಣಾಗತಿಯಾಗಬೇಕು ಇರಾನ್. ಆದರೆ ಇರಾನ್ ಇವತ್ತು ಇಸ್ಲಾಮಾಬಾದಿಗೂ ಬರುವ ಮುನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟೇ ಬಂತು. ನಾವು ಯಾವುದೇ ಕಾರಣಕ್ಕೂ ಅಮೆರಿಕವನ್ನು ನಂಬೋದಕ್ಕೆ ಸಾಧ್ಯವಿಲ್ಲ. ನಮಗೆ ವಿಶ್ವಸಂಸ್ಥೆ ಮತ್ತು ಪಾಕಿಸ್ತಾನ 100% ಭರವಸೆ ಕೊಟ್ಟರೆ ಮಾತ್ರ ನಾವು ಅಮೆರಿಕವನ್ನು ನಂಬೋದಕ್ಕೆ ಸಾಧ್ಯ. ಡೊನಾಲ್ಡ್ ಟ್ರಂಪ್ನಂತಹ ಅಮೆರಿಕದ ಹುಚ್ಚು ದೊರೆಯನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. 2 ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, 2:15 ಮಾತು ಬದಲಿಸ್ತಾನೆ. ಆತ ಮಾತಿನ ಸಮತೋಲನವನ್ನು ಕಳೆದುಕೊಂಡ ದೊರೆ, ಹಾಗಾಗಿ ನಾವು ನಂಬೋದಿಲ್ಲ ಅಂತ ಇರಾನ್ ಕೂಡ ಸ್ಪಷ್ಟಪಡಿಸಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ. ನನ್ನ ಸಹೋದ್ಯೋಗಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ ಸಂಧಾನ ಸಭೆಗೆ ಸಾಕ್ಷಿಯಾಗುತ್ತಾ? ಇದು ನಿಜಕ್ಕೂ ಕೂಡ ಯಶಸ್ಸು ಕಾಣುತ್ತಾ ಸಂತೋಷ್? ಸಾಹಿಲ್, ಈಗಾಗಲೇ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಒಂದು ಕಡೆ ಅಮೆರಿಕದ ನಿಯೋಗ ಬಂದು ಈಗಾಗಲೇ ಬೆಳಗ್ಗೆ ಇಳಿದಿದ್ರೆ, ಮತ್ತೊಂದು ಕಡೆ ಈಗ ಮೊಹಮ್ಮದ್ ಬಗರ್ ಗಾಲಿಬಾಫ್ ಅವರ ಒಂದು ತಂಡ ಏನಿತ್ತು, ನಿಯೋಗ ಏನಿತ್ತು, ಅದು ಕೂಡ ಪಾಕಿಸ್ತಾನಕ್ಕೆ ಬಂದು ತಲುಪ್ತು. ಈಗ ಎರಡೂ ಒಂದು ನಿಯೋಗಗಳ ನಡುವೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ಆರಂಭ ಆಗಿದೆ. ಆದರೆ ಈ ಮಾತುಕತೆಯ ಮೇಲೆ ಅಮೆರಿಕಾಗೆ ಎಷ್ಟು ಬಲವಾದ ನಂಬಿಕೆ ಇದೆಯೋ ಅಷ್ಟೇ ಬಲವಾದ ನಂಬಿಕೆ ಇರಾನ್ಗೆ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮಾಡಿದ್ದಂತಹ ಒಂದು ಟ್ವೀಟ್ ಮೇಲ್ಗಡೆ ಇದ್ದಂತಹ ಕೆಲವು ಹೆಡ್ಲೈನು, ಅಂದರೆ ಪಾಕಿಸ್ತಾನದ ಪ್ರಧಾನಿ ಎಕ್ಸ್ನಲ್ಲಿ ಏನು ಟ್ವೀಟ್ ಮಾಡಬೇಕು ಅನ್ನುವಂಥದ್ದನ್ನು ಮೇಲ್ಗಡೆ ಬರೆದಿರುವಂತಹ ಒಂದು ಏನು ಟ್ಯಾಗ್ಲೈನ್ ಇತ್ತು, ಅದನ್ನು ತೆಗೆಯದೇ ಅವರು ಪೋಸ್ಟ್ ಮಾಡಿರುವಂಥದ್ದು. ಇದು ಅಮೆರಿಕಾದಿಂದ ಮಾಡಿರುವಂತಹ ಒಂದು ಟ್ವೀಟಾ, ಅವರು ಹೇಳಿಕೊಟ್ಟಿದ್ದಕ್ಕೆ ಮಾಡಿರುವಂತಹ ಒಂದು ಟ್ವೀಟಾ ಅಂತ. ಅಂದರೆ ಅದರ ಒಂದು ಯಾವ ರೀತಿ ಅಮೆರಿಕ ಪಾಕಿಸ್ತಾನವನ್ನು ಆಡಿಸ್ತಾ ಇದೆ, ಆ ರೀತಿ ಪಾಕಿಸ್ತಾನ ಏನಾದರೂ ಆಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಇರಾನ್ಗೆ ಕಾಡ್ತಾ ಇದೆ. ನೋಡಿ, ಇರಾನ್ ಈಗಾಗಲೇ ಸಾಕಷ್ಟು ಕಳ್ಕೊಂಡಿದೆ. ಒಂದು ಸಣ್ಣ ರಾಷ್ಟ್ರವಾಗಿ ಅಪಾರ ಪ್ರಮಾಣದಲ್ಲಿ ಭಾರಿ ನಷ್ಟ ಆಗಿದೆ. ಅಮೆರಿಕಾಗೆ ಒಂದು ಶಕ್ತಿಶಾಲಿಯಾಗಿರುವಂತಹ ರಾಷ್ಟ್ರ ಅಮೆರಿಕ, ಈಗಾಗಲೇ ಆರ್ಥಿಕವಾಗಿ ಪ್ರಬಲವಾಗಿರುವಂತಹ ರಾಷ್ಟ್ರ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದ್ರೂ ಕೂಡ, ಅಂದರೆ ಇರಾನ್ಗಿಂತಲೂ ಹೆಚ್ಚು 8-10 ಪಟ್ಟು ಹೆಚ್ಚು ಇಲ್ಲಿ ಅಮೆರಿಕಾಗೆ ನಷ್ಟ ಆಗಿದ್ರೂ ಕೂಡ ಅದನ್ನು ಸರಿದೂಗಿಸುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಈಗ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆರಂಭ ಆಗಿದೆಯಲ್ಲ, ಈ ಮಾತುಕತೆಯಲ್ಲಿ 2 ದೇಶಗಳ ನಡುವೆ ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯುತ್ತೆ. ಯಾಕಂದರೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾ ಇದೆ. ಅದು 2 ದೇಶಗಳನ್ನು, ಅಂದರೆ ಯಾವ ರೀತಿಯಾಗಿ
ಇರಾನ್ ಮೇಲೆ ಹಕ್ಕು ಸಾಧಿಸುತ್ತೆ, ಸುಮ್ಮನಿರಪ್ಪ ಅಂತ ಯಾವ ರೀತಿಯಾಗಿ ಒಂದೇ ಧಾಟಿಯಲ್ಲಿ ಹೇಳುತ್ತೆ, ಆ ರೀತಿ ಅಮೆರಿಕಾಗೆ ಹೇಳೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ನೋಡಿ, ಇವತ್ತು ಇಸ್ಲಾಮಾಬಾದ್ಗೆ ಬಂದು ಇಳಿಯೋದಕ್ಕಿಂತ ಮುಂಚೆ ಏನು ಮೊಹಮ್ಮದ್ ಬಗರ್ ಗಾಲಿಬಾಫ್ ಅವರು ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಏನು ಅಂತಂದರೆ, ಒಂದು ಸ್ಕೂಲ್ ಮೇಲೆ ಬಾಂಬ್ ದಾಳಿಯನ್ನು ಮಾಡಿ ಸರಿಸುಮಾರು 160 ಬಾಲಕಿಯರ ಸಾವಿಗೆ ಏನು ಕಾರಣರಾಗಿದ್ದರು. ಆ ಬಾಲಕಿಯರ ಫೋಟೋಗಳನ್ನು ಕುರ್ಚಿಗಳ ಮೇಲೆ, ವಿಮಾನದಲ್ಲಿ ಕುರ್ಚಿಗಳ ಮೇಲೆ ಇಟ್ಟು, ಅವರ ಒಂದು ಚಪ್ಪಲಿಗಳನ್ನು ಇಟ್ಟು, ಶೂಗಳನ್ನು ಇಟ್ಟು, ಅದರ ಮುಂದೆ ಒಂದು ಫೋಟೋ ತೆಗೆಸಿಕೊಂಡು ಅವರು ಇಸ್ಲಾಮಾಬಾದ್ಗೆ ಬಂದು ಇಳಿತಾರೆ. ಅಂದರೆ ಇರಾನ್ನ ಒಂದು ಏನು ಬೇಡಿಕೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಕಂಡು ಬರ್ತಾ ಇದೆ. ಹಾಗಾದರೆ ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ಅಂದರೆ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಗಬಹುದು ಅನ್ನುವಂಥದ್ದನ್ನು ಕೂಡ ನೋಡೋಣ. ನೋಡಿ, ಇರಾನು ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಹಾಗೂ ಅಮೆರಿಕದ ಮುಂದೆ ಕೆಲವು ಪ್ರಬಲ ಬೇಡಿಕೆಗಳನ್ನು ಇಡುವಂತಹ ಸಾಧ್ಯತೆ ಇದೆ. ತನ್ನ ಸ್ಟ್ಯಾಂಡ್ ಏನಿದೆ ಅದನ್ನು ಮುಂಚಿತವಾಗಿಯೇ ಕ್ಲಿಯರ್ ಆಗಿ ಇಟ್ಟುಕೊಂಡು ಇರಾನ್ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಂದರೆ ಅಮಾಯಕರ ಸಾವಿಗೆ ಕಾರಣ ಯಾರು, ಈಗ ನಮ್ಮ ದೇಶದಲ್ಲಿ ಆಗಿರುವ ನಷ್ಟಕ್ಕೆ ಕಾರಣ ಯಾರು, ಅದನ್ನು ಭರಿಸಿಕೊಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಬಲವಾಗಿ ಪ್ರತಿಪಾದನೆ ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ. ಜೊತೆಗೆ ಇವತ್ತು ಅಮೆರಿಕ ಕೂಡ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪಟ್ಟಿಗಳನ್ನು ರೆಡಿ ಮಾಡಿಕೊಂಡಿದೆ. 15 ಅಂಶಗಳ ಪ್ರಸ್ತಾವನೆಯನ್ನು ಒಂದು ಕಡೆ ಅಮೆರಿಕ ಇಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ 10 ಅಂಶಗಳ ಒಂದು ಪ್ರಸ್ತಾವನೆಯನ್ನು ಇಡೋದಕ್ಕೆ ಮುಂದಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ಅಮೆರಿಕ ಇಲ್ಲಿ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇರಾನ್ನ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೆ ಎಚ್ಚರಿಕೆ ಕೊಡುವಂತಹ ಸಾಧ್ಯತೆ ಇದೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಉತ್ಪಾದನೆ ಮಾಡುವ ಹಾಗಿಲ್ಲ. ಜೊತೆಗೆ ನಿಮಗೆ ಎಷ್ಟು ಅಗತ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಯುರೇನಿಯಂ ಅನ್ನು ನೀವು ಬಳಕೆ ಮಾಡೋ ಹಾಗಿಲ್ಲ, ಅದನ್ನು ಸ್ಟಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಅದಕ್ಕೆ ನಿರ್ಬಂಧನೆ ಹೇರೋದಕ್ಕೆ ಮುಂದಾಗೋ ಸಾಧ್ಯತೆ ಇದೆ. ಇದಕ್ಕೆ ಇರಾನ್ ಏನು ಹೇಳುತ್ತೆ ಅಂತಂದ್ರೆ, ಈಗಾಗಲೇ ಇರಾನ್ ತನ್ನ ಸ್ಟ್ಯಾಂಡನ್ನು ಕ್ಲಿಯರ್ ಕಟ್ ಆಗಿ ಹೇಳ್ಕೊಂಡಿದೆ. ನೋಡಿ, ನಾವು ಇವತ್ತಿನವರೆಗೆ ಯಾರಿಗೂ ಕೂಡ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿಲ್ಲ. ಜೊತೆಗೆ ಯಾರಿಗೂ ಕೂಡ ಇರಾನ್ ಏನು ಈ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಾಯ ಮಾಡುವಂಥದ್ದು, ಒತ್ತಡ ಹಾಕುವಂಥದ್ದನ್ನು ಮಾಡಿಲ್ಲ. ಶಾಂತಿಯುತವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನು ನಿರ್ಬಂಧಗಳ ಪರಿಹಾರ ಅಂದರೆ, ಈಗಾಗಲೇ ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರಿದೆ ಅಮೆರಿಕ, ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೇಳೋ ಸಾಧ್ಯತೆ ಇದೆ. ಹಾರ್ಮುಜ್ ಜಲಸಂಧಿಯ ತೆರವು, ಜೊತೆಗೆ ಪ್ರಾದೇಶಿಕ ಭದ್ರತೆ, ಇರಾನ್ ತನ್ನ ಪ್ರಾದೇಶಿಕ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮುಂದೆ ಕೆಲವು ಪ್ರಸ್ತಾವನೆಗಳನ್ನು ನೀಡೋ ಸಾಧ್ಯತೆ ಇದೆ. ನಮ್ಮ ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮೂಗು ತೋರಿಸೋ ಹಾಗಿಲ್ಲ, ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಸೈನ್ಯವನ್ನ ಕಳಿಸೋ ಮಾತುಗಳನ್ನು ಆಡೋ ಹಾಗಿಲ್ಲ. ನಮ್ಮ ಮೇಲೆ ಹೇರಿರುವ ಆರ್ಥಿಕ ಭದ್ರತೆ ಏನಿದೆ, ಕೆಲವು ಏನು ನಿರ್ಬಂಧಗಳನ್ನು ಹೇರಿದ್ರಿ ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ ಬೇಡಿಕೆ ಇಡೋ ಸಾಧ್ಯತೆಗಳು ಇದೆ. ಸಾಹಿಲ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.